Hello, hi viewers, welcome back to our channel. So higher education system ಮೇಲೆ top 10 MCQ questions ನೋಡ್ತಾ ಹೋಗೋಣ. So remaining only 63 days are left. KSET ಎಕ್ಸಾಮ್ಗೆ ಇನ್ನು 63 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಸೊ ಇನ್ನು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದೊಳಗೆ ಹೈಯರ್ ಎಜುಕೇಷನ್ ಸಿಸ್ಟಮ್ ರಿಲೇಟೆಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ಪ್ರಪಂಚದ ಅತಿ ದೊಡ್ಡ ಉನ್ನತ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಭಾರತದ ಸ್ಥಾನವೆಷ್ಟು? ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನ ಅಂತಿದೆ. ದ ರೈಟ್ ಆನ್ಸರ್ ಆಪ್ಷನ್ ಸಿ, ಮೂರನೇ ಸ್ಥಾನ. ಅಮೆರಿಕ ಮತ್ತು ಚೀನಾದ ನಂತರ ಭಾರತ ಉನ್ನತ ಶಿಕ್ಷಣ ವ್ಯವಸ್ಥೆ ಪ್ರಪಂಚದಲ್ಲೇ ಮೂರನೇ ಅತಿ ದೊಡ್ಡ ವ್ಯವಸ್ಥೆಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಒನ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಇಟ್ ಮೀನ್ಸ್ NEP, ನ್ಯೂ ಎಜುಕೇಷನ್ ಪಾಲಿಸಿ 2020 ರ ಕರಡು ಪ್ರತಿಯನ್ನು ಸಿದ್ಧಪಡಿಸಿದ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಡಾಕ್ಟರ್ DS ಕೊಠಾರಿ, ಡಾಕ್ಟರ್ K ಕಸ್ತೂರಿರಂಗನ್, ಪ್ರೊಫೆಸರ್ S ಪಾಲ್ ಆ್ಯಂಡ್ ಡಾಕ್ಟರ್ S ರಾಧಾಕೃಷ್ಣನ್. ದ ರೈಟ್ ಆನ್ಸರ್ ಆಪ್ಷನ್ ಬಿ, ಕಸ್ತೂರಿರಂಗನ್. ನೆಕ್ಸ್ಟ್ ಕ್ವಶನ್, ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಕಾರ್ಯಕ್ರಮವನ್ನು ಯಾವ ಶಿಕ್ಷಣ ನೀತಿಯ ಅಡಿಯಲ್ಲಿ ಪ್ರಾರಂಭಿಸಲಾಯಿತು? ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ 1968, ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ 1948. ದ ರೈಟ್ ಆನ್ಸರ್ ಆಪ್ಷನ್ ಬಿ, ರಾಷ್ಟ್ರೀಯ ಶಿಕ್ಷಣ ನೀತಿ 1986. ನೆಕ್ಸ್ಟ್ ಕ್ವಶನ್ ನಂಬರ್ 4, ಪ್ರಾಚೀನ ಕಾಲದ ಬೌದ್ಧ ಶಿಕ್ಷಣದ ಹೀನಯಾನ ಪಂಥದ ಪ್ರಮುಖ ಕೇಂದ್ರವಾಗಿದ್ದ ವಿಶ್ವವಿದ್ಯಾಲಯ ಯಾವುದು? ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಾಚೀನ ಕಾಲದ ಬೌದ್ಧ ಶಿಕ್ಷಣದ ಹೀನಯಾನ ಪಂಥದ ಪ್ರಮುಖ ಕೇಂದ್ರವಾಗಿದ್ದ ವಿಶ್ವವಿದ್ಯಾಲಯ ಯಾವುದು? ನಳಂದ, ತಕ್ಷಶಿಲಾ, ವಲ್ಲಭಿ ಮತ್ತು ವಿಕ್ರಮಶಿಲಾ ಅಂತಿದೆ. ದ ರೈಟ್ ಆನ್ಸರ್ ಆಪ್ಷನ್ ಸಿ, ವಲ್ಲಭಿ. ಗುಜರಾತ್ನಲ್ಲಿದ್ದ ವಲ್ಲಭಿ ವಿಶ್ವವಿದ್ಯಾಲಯವು ಹೀನಯಾನ ಬೌದ್ಧ ಶಿಕ್ಷಣದ ಪ್ರಮುಖ ಕೇಂದ್ರ, ಇದು ವಲ್ಲಭಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಭಾರತದಲ್ಲಿ ಶಿಕ್ಷಕರ ಗುಣಮಟ್ಟವನ್ನು ಭಾರತದಲ್ಲಿ ಶಿಕ್ಷಕರ ಗುಣಮಟ್ಟವನ್ನು ನಿಯಂತ್ರಿಸುವ ಶಾಸನಬದ್ಧ ಸಂಸ್ಥೆ ಯಾವುದು? NCERT, NCTE, NIEPA, AICTE. ದ ರೈಟ್ ಆನ್ಸರ್ ಆಪ್ಷನ್ ಬಿ, NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಸೊ ಇದು AICTE ಟೆಕ್ನಿಕಲ್ ಎಜುಕೇಷನ್ಗೆ ಸಂಬಂಧಪಡ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕೇಂದ್ರ ಸಲಹಾ ಶಿಕ್ಷಣ ಮಂಡಳಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ನ ಅಧ್ಯಕ್ಷರು ಯಾರು? ಭಾರತದ ಪ್ರಧಾನಮಂತ್ರಿ, ಕೇಂದ್ರ ಶಿಕ್ಷಣ ಸಚಿವರು, UGC ಅಧ್ಯಕ್ಷರು, ಭಾರತದ ರಾಷ್ಟ್ರಪತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಂದ್ರ ಶಿಕ್ಷಣ ಸಚಿವರು. ಕ್ವಶನ್ ನಂಬರ್ 7, UGCಯ ಶಾಸನಬದ್ಧ ಅಧಿಕಾರಗಳಲ್ಲಿ ವಿಶ್ವವಿದ್ಯಾಲಯಗಳ ನಿಧಿ ಮತ್ತು ಅನುದಾನ ಸಮನ್ವಯ ಬರುವುದು UGCಯ ಕಾಯ್ದೆ 1956ರ ಯಾವ ವಿಭಾಗದ ಅಡಿಯಲ್ಲಿದೆ? ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ KSET ಎಕ್ಸಾಮ್ಗೆ. ಆಪ್ಷನ್ಸ್: ಸೆಕ್ಷನ್ 12, ಸೆಕ್ಷನ್ 3, ಸೆಕ್ಷನ್ 2F ಆ್ಯಂಡ್ ಸೆಕ್ಷನ್ 15. ದ ರೈಟ್ ಆನ್ಸರ್ ಆಪ್ಷನ್ ಎ, ಸೆಕ್ಷನ್ 12. ನೆಕ್ಸ್ಟ್ ಕ್ವಶನ್ ನಂಬರ್ 8, ಸ್ವಯಂ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಸ್ವಯಂ ಮೀನ್ಸ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಎನ್ನುವುದು ಏನು? ಸ್ವಯಂ ಎನ್ನುವುದು ಏನು ಅಂತ ಕೇಳಿದ್ರೆ, ಉಚಿತ ಪಠ್ಯಗಳ ಪೂರೈಕೆ ಯೋಜನೆ, ಆನ್ಲೈನ್ ಮುಕ್ತ ಕೋರ್ಸುಗಳ ಭಾರತೀಯ ವೇದಿಕೆ, ಶಿಕ್ಷಕರ ವೇತನ ನಿರ್ದಾಕ್ಷ ಮಂಡಳಿ ಮತ್ತು ಡಿಜಿಟಲ್ ಗ್ರಂಥಾಲಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆನ್ಲೈನ್ ಮುಕ್ತ ಕೋರ್ಸುಗಳ ಭಾರತೀಯ ವೇದಿಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 9,
ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮೌಲ್ಯಮಾಪನ ಮತ್ತು ಮಾನ್ಯತೆ ನೀಡುವ ನ್ಯಾಕ್ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ದ ರೈಟ್ ಆನ್ಸರ್ ಆಪ್ಷನ್ ಬಿ 1994. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸರ್ವಪಲ್ಲಿ ರಾಧಾಕೃಷ್ಣನ್, ಜವಾಹರ್ಲಾಲ್ ನೆಹರು. ದ ರೈಟ್ ಆನ್ಸರ್ ಆಪ್ಷನ್ ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಸೊ ಇದಿಷ್ಟು ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.